ಭೀಮ್ ಅಮಾವಾಸ್ಯೆ ದಿನದ ಬ್ಲಾಗ್ ಇದು. ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಸುಧಾರಿಸ್ಕೊಂಡು ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಳಿಯ ಮನೆಗೆ ಬರೋ ಹಾಗಿಲ್ಲ, ಅತ್ತೆ ಮನೆಗೆ ಅಂತ ಇರುತ್ತೆ. ನಮ್ಮ ಕಡೆ ಅದೇ ಥರನೇ ಶಾಸ್ತ್ರ. ಹಾಗಾಗಿ ಮತ್ತೆ ಇನ್ನೇನು ಗಿಫ್ಟ್ ಎಲ್ಲ ಏನು ಸಿಕ್ತು ಅದನ್ನು ಕೂಡ ಕಮೆಂಟಲ್ಲಿ ಕೇಳ್ತೀರಾ. ನಾನು ಯಾವತ್ತೂ ಅಷ್ಟೇ ಗಿಫ್ಟ್ಗೆಲ್ಲ ಆಸೆ ಪಡೋದಿಲ್ಲ. ಮತ್ತೆ ಬಂದು ಟೈಮ್ ಆಗ್ಬಿಟ್ಟಿತ್ತು ಅಷ್ಟರಲ್ಲಿ. ಸುಮ್ಮನೆ ಯಾಕೆ ಗಡಿಬಿಡಿನಲ್ಲಿ ಮಾಡೋದು, ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕೂ ಸ್ವಲ್ಪ ಸಮಯ ಬೇಕು. ಈಗ ನಾನು ಪೂಜೆಗೆ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅದೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋ ಆಸೆ ಬೇರೆ. ಅವಳು ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬರ್ತಾಳೆ, ಮಗು ಕರ್ಕೊಂಡು. ನನಗೂ ಅದೊಂದು ಭಯ ಇರುತ್ತೆ. ಹಾಗಾಗಿ ಇವತ್ತು ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಭೀಮನ ಅಮಾವಾಸ್ಯೆ. ಈಗಿನ್ನೂ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಹಬ್ಬದ ಕೆಲಸ, ಸ್ಟಿಚಿಂಗ್ ಕೆಲಸ ಕೂಡ ಇದೆ ನಂದು. ಹಾಗಾಗಿ ರಾತ್ರಿ 2 ಗಂಟೆ ತನಕ ಒಂದು 3 ಬ್ಲೌಸ್ ಅರ್ಜೆಂಟ್ ಇತ್ತು ಅಂತ ಹೇಳಿ ರಾತ್ರಿ 2 ಗಂಟೆ ತನಕ ಅದನ್ನು ಸ್ಟಿಚ್ ಮಾಡಿ ಆಮೇಲೆ ಮಲಗಿದ್ದು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಹಂಗೂ 5:30 ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ನಾನು ಸ್ನಾನ ಮಾಡಿಕೊಂಡು ಬಂದು ಟೈಮ್ ಆಗಿಬಿಟ್ಟಿತ್ತು ಅಷ್ಟರಲ್ಲಿ. ಸುಮ್ಮನೆ ಯಾಕೆ ಗಡಿಬಿಡಿನಲ್ಲಿ ಮಾಡೋದು, ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕೂ ಸ್ವಲ್ಪ ಸಮಯ ಬೇಕು. ಹಾಗಾಗಿ 9 ಗಂಟೆಗೆ ಮಾಡೋಣ ಅಂತ ಈಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮ್ಮದೆಲ್ಲ ಇಷ್ಟೊತ್ತಿಗಾಗಲೇ ಪೂಜೆ ಆಗೋಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ ನೋಡಿ. ಒಂದೊಂದು ದಿನ ಅಂತೂ ನಿಮಗೆ ಟೈಮಿಂಗ್ಸ್ ಹೇಳಿರ್ತೀನಿ. ಆ ಟೈಮಿಂಗ್ಸಲ್ಲಿ ಎಷ್ಟೋ ಜನ ಮಾಡಿರ್ತೀರ, ಬಟ್ ನನಗೇ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕಲ್ವ. ಬನ್ನಿ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು. ಯಾಕಂದರೆ ನಾನು ಪೂಜೆಗೆ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅದೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ವೀಡಿಯೋ ಮಾಡ್ಕೋಬೇಕು, ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಒಂದೊಂದ್ಸಲಿ ಆಗೋದೇ ಇಲ್ಲ. ಯಾಕಂದರೆ ಕೆಲಸ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತು. ಇನ್ನು ಇವತ್ತು ಸ್ವಾತಿನೂ ಕರೆಯೋಕ್ಕಾಗಲ್ಲ. ಒಂದೇನೆಂದರೆ ಇವತ್ತು ಅಮಾವಾಸ್ಯೆ ಬೇರೆ. ಅವಳು ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬರ್ತಾಳೆ, ಮಗು ಕರ್ಕೊಂಡು. ನನಗೂ ಅದೊಂದು ಭಯ ಇರುತ್ತೆ. ಹಾಗಾಗಿ ಇವತ್ತು ಬೇಡ ಅಂತ ಹೇಳಿದೆ. ಮತ್ತು ಅವ್ರ ಮನೇಲೂ ಕೂಡ ಪೂಜೆದೆಲ್ಲ ಕೆಲಸ ಇರುತ್ತಲ್ಲ ಪಾಪ. ಆ ಥರ ಕೆಲಸ ಇರುವಾಗ ನಾನು ಯಾಕೆ ತೊಂದರೆ ಕೊಡೋದು ಅಂತೇಳಿ ಇವತ್ತು ಬೇಡ, ಆರಾಮಾಗಿ ನೀನು ಮನೇಲಿ ಕೆಲಸ ಮಾಡ್ಕೊಂಡು ಪೂಜೆ ಮಾಡ್ಕೊ ಅಂಥೇಳಿ ಇವತ್ತು ಸ್ವಾತಿನ ಬರೋದಕ್ಕೆ ಹೇಳಿಲ್ಲ. ಹಾಗಾಗಿ ನಾನೇ ವಿಡಿಯೋ ಮಾಡ್ಕೋಬೇಕು, ಪೂಜೆಗೆ ರೆಡಿ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಪೂಜೆ ವಿಡಿಯೋನ ಶೇರ್ ಮಾಡಿರ್ತೀನಿ. ಮುಂಚಿತವಾಗೇ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು ಅಂತ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಭೀಮನ ಅಮಾವಾಸ್ಯೆ ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ನಾಗರ ಪಂಚಮಿ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ಇವತ್ತಿನ ನಮ್ಮನೆ ಪೂಜೆ ಮತ್ತು ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ವಿಡಿಯೋನ ಪೂರ್ತಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಅದಕ್ಕಿಂತ ಮೊದಲು ಹಿಂದಿನ ದಿನವೂ ನನ್ನ ಕೆಲಸ ಹೇಗಿತ್ತು ಅಂತ ನೀವು ನೋಡಲೇಬೇಕು. ಯಾವುದೇ ದಿನ ಆಗಿರಲಿ ನೋಡಿ, ಒಂದು ಹಬ್ಬ ಒಂದು ಪೂಜೆ ಅಂತಂದರೆ ಅದರ ಹಿಂದಿನ ದಿನ 2-3 ದಿನ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಂದು ಕೂಡ ಅಷ್ಟೇ. ನಾಳೆಯ ಅಮಾವಾಸ್ಯೆಗೆ ಹಿಂದಿನ ದಿನ ಕಂಪ್ಲೀಟ್ ಮೇಲ್ಗಡೆ ರೂಮ್ಗಳು ಎಲ್ಲನೂ ಕೂಡ ಒರೆಸಿ ಕ್ಲೀನ್ ಮಾಡಿ, ಹೊರಗಡೆ ಮೆಟ್ಲೆಲ್ಲನೂ ಒರೆಸಿ ಆಮೇಲೆ ನಾನು ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ತಯಾರಿ ಮಾಡ್ಕೋಬೇಕು. ಭಾನುವಾರ ಸೋಮವಾರನೇ ಪೂಜಾ ರೂಮ್ ಕೆಲಸ ಎಲ್ಲ ಮುಗಿಸಿರೋದ್ರಿಂದ ಮೇಲ್ಗಡೆ ರೂಮ್ಗಳೆಲ್ಲ ಒರೆಸ್ಕೋಬೇಕು. ಯಾಕಂದರೆ ಬೆಳಗ್ಗೆ ಪೂಜೆಗೆ ನಾವು ಬೆಳಗ್ಗೆ ಕಂಪ್ಲೀಟಾಗಿ ಎಲ್ಲ ಒರೆಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಾನು ಯಾವುದೇ ಹಬ್ಬ ಇರಲಿ ಪೂಜೆಗಳಿರಲಿ ಹಿಂದಿನ ದಿನವೇ ಮೇಲ್ಗಡೆ ರೂಮ್ಗಳೆಲ್ಲನೂ ಕೂಡ ಒರೆಸ್ಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಹಾಲು, ಅಡುಗೆ ಮನೆ ಇದೆಲ್ಲನೂ ಒರೆಸ್ಕೊಂಡು ಹೊರಗಡೆ ಬಾಗಿಲೆಲ್ಲ ತೊಳೆದು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಇವತ್ತು ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ನಂದು ಮಧ್ಯಾಹ್ನ 1 ಗಂಟೆ ಆಗೋಯ್ತು. ಅಷ್ಟರಲ್ಲಿ ಸ್ವಾತಿನೂ ಬಂದಳು. ಹಬ್ಬದ ಕೆಲಸ ಅಲ್ವಾ, ಸ್ಯಾರಿ ಫಾಲ್ ಹಾಕೋದು, ಬ್ಲೌಸು ಎಮ್ಮಿಂಗ್ ಮಾಡೋದು ಇದೆಲ್ಲ ತುಂಬ ಕೆಲಸ ಇತ್ತು. ಹಾಗಾಗಿ ಇವತ್ತು ವೀಡಿಯೋ ಮಾಡೋದೆಲ್ಲ ಏನು ಬೇಡ, ಬಂದು ಸ್ಯಾರಿಗಳೆಲ್ಲ ತೊಗೊಂಡೋಗು ಅಂತ ಹೇಳಿದ್ದೆ. ಅದಕ್ಕೆ ಅಂತ ಬಂದಿದ್ದಾಳೆ. ಬ್ಲೌಸೆಲ್ಲ ಕಟ್ ಮಾಡಿ ಅವಳಿಗೆ ಸ್ಯಾರಿ ಎಲ್ಲ ಕೊಡ್ತಾಯಿದ್ದೀನಿ. ಮತ್ತು ಇದಕ್ಕೆಲ್ಲ ಮ್ಯಾಚಿಂಗ್ ಫಾಲು, ದಾರ ಎಲ್ಲ ಕೂಡ ತೊಗೊಂಡು ಬಂದು ಇಟ್ಟಿದ್ದೆ. ಈಗ ಅದು ಸ್ಯಾರಿಗಳಲ್ಲಿ ಬ್ಲೌಸ್ ಕಟ್ ಮಾಡಿ ಮತ್ತು ನನಗೇನಾದರೂ ಡಿಸೈನ್ಸ್ ಎಲ್ಲ ಸ್ಟಿಚ್ ಮಾಡಬೇಕು ಅನ್ನೋ ಥರ ಇದ್ದರೆ ಅದಕ್ಕೆ ಪ್ಯಾಚ್ ವರ್ಕಿಗೆ ಬೇಕಾಗಿರೋಷ್ಟು ಬಟ್ಟೆನೂ ಕೂಡ ಅಳತೆ ಮಾಡಿ ಒಟ್ಟಿಗೆ ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ನನಗೆ 4 ಬ್ಲೌಸ್ ಇವತ್ತು ಸ್ಟಿಚಿಂಗ್ ಮಾಡಲೇಬೇಕು. ಲೆಕ್ಕ ಹಾಕ್ಕೊಳ್ಳಿ, ಈಗಾಗಲೇ ಮಧ್ಯಾಹ್ನ 1 ಗಂಟೆ ಆಗಿದೆ. ಇನ್ನು ಈಗ ನಾನು ಸ್ಟಿಚಿಂಗು ಕೂತ್ಕೋಬೇಕು, ಅದಷ್ಟು ಕೆಲಸ ಮುಗಿಸ್ಬೇಕು. ಮತ್ತು ನಾಳೆ ಪೂಜೆಗೂ ಕೂಡ ರೆಡಿ ಮಾಡ್ಕೋಬೇಕು. 4 ಬ್ಲೌಸ್ ಮುಗಿಸೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಟ್ ಎನಿ ಕಾಸ್ಟ್ ಇವತ್ತು ನಾನು ಆ ಬ್ಲೌಸ್ನ ಕಂಪ್ಲೀಟ್ ಮಾಡಲೇಬೇಕು. ನಾಳೆ ಬೆಳಗ್ಗೆನೇ ಕಸ್ಟಮರ್ಗೆ ಬ್ಲೌಸ್ನ ಕಳಿಸ್ಬೇಕು. ನಮ್ಮ ಹಳೆ ಏರಿಯಾದಿಂದ ಇದನ್ನು ಕಳಿಸಿರೋದು. ಹಾಗಾಗಿ ಬೆಳಗ್ಗೆ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ನಾನು ಇದನ್ನು ರೆಡಿ ಮಾಡಿ ಕೊಡಬೇಕು. ಮತ್ತು ಇವತ್ತು ಸ್ಟಿಚ್ ಮಾಡೋ ಬ್ಲೌಸ್ನ ನಾನೇ ಹುಕ್ಸ್ ಹಾಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಮತ್ತೆ ಸ್ವಾತಿ ಅಲ್ಲಿಂದ ಬರೋದಿಲ್ಲ. ಹಾಗಾಗಿ ನಾನೇ ಹುಕ್ಸ್ ಎಲ್ಲ ಹಾಕಿ ಕೊಡಬೇಕು. ಇಲ್ಲ ಅಮ್ಮ ಬಿಟ್ಬಿಟ್ಟು ಹೋಯ್ತಾವ್ರಂತೆ. ಈಗ ಅಮ್ಮ ಈಗ ಹೋಯ್ತಾ? ಲೇಟ್ ಅಲ್ಲಿ ಏನು ಕೆಲಸ ಇಲ್ಲ ಶಿವಕ್ಕ. ಕಬ್ಬು ಇವತ್ತು ತಂದು ಕೊಟ್ಟಿರೋದವರು. ಈಗ ಹೊರೆಯೋದಾದ್ರೆ ಮಾತ್ರ ಹೋಗ್ಬೇಕಿತ್ತು. ಅದೇ 3 ಗಂಟೆ ತನಕ ಸುಮ್ಮನೆ ಕೂತಿರ್ತೀವಿ. ಆಮೇಲೆ ಬೋಂಡ ಬಜ್ಜಿ 3 ಗಂಟೆ ಮೇಲೆ ಹಾಕೋದಂತಂದ, ಅದಕ್ಕೆ ಕರೆಂಟ್ ಹೊರಟೋಯ್ತು. ಕಡೆಗೆ ಹಾಕೋದು. ಮನೇಲಿ ನೆನ್ನೆ 3:30 ಹೋಗಿರೋದಮ್ಮ. ಒಟ್ಟಿಗೆ ಟೀಗಿ ಎಲ್ಲ ಮಾಡ್ಕೊಂಡು ಅಮ್ಮಂಗೆ ಅವಾಗ ಹೋದೆ. ಆರಾಮು ಒಂದು ಸ್ವಲ್ಪ ಹೊತ್ತು ಇದ್ದು
ಬೇಕಾದ್ರೆ ನಿದ್ದೆನೂ ಮಾಡ್ಕೊಂಡು ಹೋಗ್ಬೇಕು ಅವರು ಆನ್ ಮಾಡಿಲ್ಲ ಇನ್ನ ಆನ್ ಮಾಡಿದ್ದೀರಾ ನಾನಿಲ್ಲಿ ಪ್ಲಗ್ ಹಾಕೋದು ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ಹಂಗೆ ಇದಾಗಲಿ ಅಂದ್ಕೊಂಡು ಮಾಡಿದೆ. ಇನ್ನೆಲ್ಲ ಹಾಕ್ಬೇಡಿ ನಾನು ಕಸ್ಟಮರ್ದು 3 ಬ್ಲೌಸ್ ಜೊತೆಗೆ ನಂದು ಒಂದು ಬ್ಲೌಸ್ ಇದೆ. ಹಾಗಾಗಿ ಟೋಟಲ್ 4 ಬ್ಲೌಸ್ ಇವತ್ತು ಸ್ಟಿಚ್ ಮಾಡಬೇಕು. ಈಗ ಟೈಮ್ ಆಗಿದೆ 2 ಗಂಟೆ. ಊಟನೂ ಮುಗಿಸ್ಕೊಂಡು ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ನನ್ನ ಬ್ಲೌಸೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನಂದು ಸೇರಿಸಿ ಕಸ್ಟಮರ್ದು ಸೇರಿಸಿ 4 ಬ್ಲೌಸ್ ಇದೆ. ಈಗ ಟೈಮ್ ಆಗಿದೆ 2 ಗಂಟೆ. 4 ಬ್ಲೌಸ್ ಮುಗಿಸೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕಸ್ಟಮರ್ದು 3 ಬ್ಲೌಸ್ ಕೂಡ ಡಿಸೈನ್ ಬ್ಲೌಸೇನೆ, ಎಲ್ಲ ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡೋವಂಥ ಬ್ಲೌಸೇನೆ. ಹಾಗಾಗಿ ನಂದು ಕೂಡ ಒಂದು ಡಿಸೈನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ಹಾಗಾಗಿ ಸಿಂಪಲ್ಲಾಗಿ ಥ್ರೆಡ್ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಯಾಕೆ ನಾನು ಬ್ಲೌಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದು ವಿಡಿಯೋ ಮಾಡ್ಕೋಬೇಕಾಗಿತ್ತು, ಒಂದು ಶಾರ್ಟ್ಸ್ ವಿಡಿಯೋ. ಈಗಾಗಲೇ ನೀವೆಲ್ಲ ನೋಡಿರ್ತೀರ ಆ ವಿಡಿಯೋನ. ಹಾಗಾಗಿ ಫಸ್ಟು ನನ್ನ ಬ್ಲೌಸೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಸಿಂಪಲ್ಲಾಗಿ ಒಂದು ಥ್ರೆಡ್ ಪೈಪಿಂಗ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಹಾಕೊಂಡ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋನ ಕೊನೆ ತನಕ ನೋಡಿ ಸ್ಯಾರಿ ಬ್ಲೌಸ್ ಹೇಗಿದೆ ಮತ್ತು ನನಗೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಮತ್ತು ಕಸ್ಟಮರ್ ಬ್ಲೌಸ್ ಕೂಡ ನಾನು ಯಾವ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಲಾಸ್ಟಲ್ಲಿ ಅದನ್ನು ಕೂಡ ತೋರಿಸಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಈಗ ನನ್ನ ಭೀಮನ ಅಮಾವಾಸ್ಯೆ ಪೂಜೆ, ಹೊಸ ಮನೆಯಲ್ಲಿ ಇದು 2ನೇ ವರ್ಷದ ಪೂಜೆ, ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಮತ್ತು ವ್ಯೂವರ್ಸ್ ಎಲ್ಲ ಕೇಳಿದ್ದೀರ, ನೀವು ಯಾಕೆ ನಿಮ್ಮ ಯಜಮಾನರಿಗೆ ಪಾದಪೂಜೆ ಮಾಡಿಲ್ವಾ, ಅದರದ್ದು ವಿಡಿಯೋ ಆಗಲಿ ಫೋಟೋ ಆಗಲಿ ನೀವು ಏನು ಕೂಡ ಶೇರ್ ಮಾಡಿಲ್ಲ ಯಾಕೆ ಅಂತ ಕೇಳಿದ್ದೀರಾ. ಹಾಗೆ ಪೂಜೆ ಮಾಡಿದರೆ ನಿಮ್ಮ ಯಜಮಾನರು ಏನು ಗಿಫ್ಟ್ ಕೊಟ್ಟರು ಅಂತ ಕೂಡ ಕೇಳಿದ್ದೀರಾ. ಇದೆಲ್ಲ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಲೇಬೇಕು. ರಾತ್ರಿ 2 ಗಂಟೆ ಆಯಿತು ನಾನು ಮಲ್ಕೊಳ್ಳೋಷ್ಟೊತ್ತಿಗೆ, ಸ್ಟಿಚಿಂಗ್ ಕೆಲಸ ಎಲ್ಲ ಮುಗಿಸಿ. ಹಾಗಾಗಿ ಬೆಳಗ್ಗೆ 5:30ಗೆ ಅಲಾರಾಮ್ ಇಟ್ಟರು, ಎದ್ದೇಳೋಕ್ಕಾಗಲೇ ಇಲ್ಲ. 6 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಈಗ ನನ್ನ ಪೂಜೆ ತಯಾರಿ ಮಾಡ್ಕೋತಾ ಇದ್ದೀನಿ. 6 ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹಾಗಾಗಿ 9ರಿಂದ 10 ಗಂಟೆ ಕೂಡ ಚೆನ್ನಾಗಿದೆ. ಈ ಟೈಮಲ್ಲಿ ಮಾಡೋಣ ಅಂಥೇಳಿ ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 9:30 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು. ದೇವ್ರ ಪೂಜೆ, ಜ್ಯೋತಿರ್ಭೀಮೇಶ್ವರ ಜ್ಯೋತಿ ಸ್ತಂಭಗಳ ಪೂಜೆ, ಹಾಗೆ ಯಜಮಾನರ ಪಾದಪೂಜೆ. ನೀವು ನಿಮ್ಮ ಯಜಮಾನರಿಗೆ ಪಾದಪೂಜೆ ಮಾಡಲಿಲ್ವಾ, ಮಾಡಿದ್ರಾ, ಏನು ಗಿಫ್ಟ್ ಕೊಟ್ಟರು ಅದೆಲ್ಲ ಕೂಡ ಕೇಳಿದ್ರಿ ಅಲ್ವಾ. ನಾನು ಪ್ರತಿ ವರ್ಷ ಮಾಡ್ತೀನಿ, ಪೂಜೆ ಮಾಡಿದ್ದೀನಿ, ಗಿಫ್ಟ್ ಕೊಡಿ ಆ ಥರ ಎಲ್ಲ ನಾನು ಯಾವತ್ತೂ ಕೇಳಿಲ್ಲ, ಯಾವ ವರ್ಷ ಕೂಡ ಕೇಳಿಲ್ಲ. ಅವ್ರು ಕೊಟ್ಟರೆ ತೊಗೊಳ್ತೀನಿ, ಇಲ್ಲಾಂದರೆ ನಾನೇನು ಕೇಳೋಕ್ಕೋಗಲ್ಲ. ಒಂದು ಏನು ಗೊತ್ತಾ, ಈಗ ನಮ್ಮ ಖುಷಿಗೆ ನಾವು ಇದನ್ನೆಲ್ಲ ಮಾಡ್ತಾ ಇರ್ತೀವಿ. ನಾನು ಮಾಡಿದ್ದೀನಿ, ಇದಕ್ಕೆ ನನಗೆ ನೀವು ಗಿಫ್ಟ್ ಕೊಡಬೇಕು ಆ ಥರ ಎಲ್ಲ ಡಿಮ್ಯಾಂಡ್ ಮಾಡೋದು ಇಲ್ಲ ನಾನು. ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಮತ್ತು ಕೊಡಲ್ಲ ಅಂತಲೂ ಏನಲ್ಲ. ಏನು ಗೊತ್ತಾ, ಈಗ ನಾವು ಮಾಡೋವಂಥ ಕೆಲಸಕ್ಕೆ ನಮಗೊಂದು ಸಪೋರ್ಟ್ ಮಾಡೋದು, ಎನ್ಕರೇಜ್ ಮಾಡೋದು, ಪರ್ಮಿಷನ್ ಕೊಡೋದು, ನಮ್ಮ ಜೊತೆಗೆ ನಿಲ್ಲೋದು, ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಬೇಕು ಹೇಳಿ ಅಲ್ವಾ. ಎಷ್ಟು ಪ್ರೀತಿಯಿಂದ ಖುಷಿಯಿಂದ ಪೂಜೆ ಮಾಡಿರ್ತೀವಿ, ಅದಕ್ಕೆ ಗಿಫ್ಟ್ ಕೊಡಲಿಲ್ಲ ಅನ್ನೋ ಬೇಜಾರು ಇಟ್ಕೋಬಾರ್ದು, ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಬಾರ್ದು. ಇದು ನನ್ನ ಅಭಿಪ್ರಾಯ. ಹಾಗೆ ಕೊಡೋದು ತೊಗೊಳ್ಳೋದು ಇದು ತಪ್ಪು ಅಂತನಲ್ಲ, ಅವರವರ ವಿಶ್ವಾಸಕ್ಕೆ ಬಿಟ್ಟಿದ್ದು ಇದೆಲ್ಲನೂ ಕೂಡ ಅಷ್ಟೇ. ಮತ್ತು ಇನ್ನೊಂದು ಏನಂದರೆ, ಪ್ರತಿ ವರ್ಷ ಒಂದು ರೆಡ್ ರೋಸ್ ಮತ್ತು ಒಂದು ಆರೆಂಜ್ ಕಲರ್ ರೋಸ್ ಕೊಡ್ತಾಯಿದ್ರು. ಅದು 2 ಕಲರ್ ಅವ್ರಿಗೂ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ಬಟ್ ಈಗ ಇಲ್ಲೇನಂದರೆ ಅದೆಲ್ಲ ಸಿಗೋದಿಲ್ಲ. ಹಾಗಾಗಿ ನಾನೇನು ಕೇಳೋದು ಇಲ್ಲ. ಭಕ್ತಿ ಮತ್ತು ಪ್ರೀತಿ ಅನ್ನೋದು ಒಂದಿನದ್ದಲ್ಲ, ವರ್ಷ ಪೂರ್ತಿ ಇರಬೇಕು ಅಲ್ವಾ. ಒಬ್ರಿಗೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ, ಎಷ್ಟು ಸಪೋರ್ಟಿವ್ ಆಗಿದ್ದೀವಿ ಅನ್ನೋದೇ ಮುಖ್ಯ. ಅವರು ಅವಾಗೊಂದ್ಸಲ ಇವಾಗೊಂದ್ಸಲ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದೇ ದೊಡ್ಡ ವಿಷಯ. ಅಂದರೆ ಸ್ವಲ್ಪ ಮುಜುಗರ ಪಡ್ತಾರೆ, ಅದೆಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ಇನ್ನು ಪಾದಪೂಜೆ ಮಾಡೋ ವಿಡಿಯೋ ಎಲ್ಲ ಹಾಕ್ತೀನಿ ಅಂದರೆ ಖಂಡಿತ ಅವ್ರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಅದು ವಿಡಿಯೋ ಆಗಲಿ ಫೋಟೋ ಆಗಲಿ ಯಾವುದು ಕೂಡ ತೊಗೊಂಡಿಲ್ಲ. ಎಲ್ಲ ಪೂಜೆನೂ ಕೂಡ ತುಂಬ ಖುಷಿಯಿಂದ ಕರೆಕ್ಟ್ ಟೈಮಿಗೆ ಮಾಡಿದ್ದೀನಿ. ಇವತ್ತಿನ ಪೂಜೆ, ಇವತ್ತಿನ ರೊಟೀನ್ ಕೂಡ ತುಂಬ ಚೆನ್ನಾಗೇ ಆಯಿತು. ಪೂಜೆ ಎಲ್ಲ ಆದಮೇಲೆ ಇಬ್ಬರು ಕೂಡ ನಮ್ಮ ಮನೆ ಹತ್ತಿರ ಇರುವಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಈ ರೀತಿ ಭೀಮನ ಅಮಾವಾಸ್ಯೆ ದಿನದ ಜ್ಯೋತಿರ್ಭೀಮೇಶ್ವರ ವ್ರತ ನಮ್ಮ ಮನೇಲಿ ಈ ರೀತಿ ಮಾಡಿದ್ದೀನಿ. ಸಂಜೆ ಪೂಜೆ ಮಾಡಿ ಆಮೇಲೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಯಾಕಂದರೆ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದೊಂದು ಸಲ ವಿಡಿಯೋ ಪಾಸ್ ಆಗಿರುತ್ತೆ, ಆನ್ ಮಾಡೋದೇ ಮರ್ತೋಗ್ಬಿಡ್ತೀನಿ. ಮತ್ತೆ ರೀಶೂಟ್ ಮಾಡೋಷ್ಟು ಪೇಷನ್ಸು ಇರೋಲ್ಲ, ಟೈಮು ಇರೋದಿಲ್ಲ. ಹಾಗಾಗಿ ಸಾಯಂಕಾಲದ ಮೇಲೆ
ವಿಡಿಯೋನ ಮಾಡಿಕೊಂಡಿದ್ದು. ಈ ದೀಪಗಳನ್ನ ಗಮನಿಸಿ 2 ದೀಪ ಇಟ್ಟಿದ್ದೀನಿ. ಅದರಲ್ಲಿ ಒಂದೇ ಒಂದು ದೀಪದಲ್ಲಿ ಮಾತ್ರ ಹೂ ಬಂದಿದೆ. ತುಂಬ ಖುಷಿ ಅನ್ನಿಸ್ತು. ಅಂದರೆ ಬಲಗಡೆ ಇರುವಂಥ ದೀಪದಲ್ಲಿ ಹೂ ಬಂದಿರುವಂಥದ್ದು. ಕೆಲವರೊಬ್ಬರು ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಅಯ್ಯೋ ಒಂದೊಂದು ಬತ್ತಿ ಹಾಗೇ ಅದರಲ್ಲಿ ಈ ಥರ ಬರುತ್ತೆ, ಹೂ ಬರುತ್ತೆ, ಹಾಗೆ ಅದೆಲ್ಲ ಒಂದು ದೊಡ್ಡ ವಿಷಯನ ಅಂತ. ಆದರೆ ಇವತ್ತು ಹಾಕಿರುವಂಥ ಯಾವ ದೀಪದಲ್ಲೂ ಹೂ ಬಂದಿಲ್ಲ. ಈ ಒಂದು ದೀಪದಲ್ಲಿ ಮಾತ್ರ ಬಂದಿದೆ. ಅದು ಒಂದು ರೀತಿ ಖುಷಿ ಕೊಡುತ್ತೆ. ಏನೋ ಒಂದು ಬೇಡಿಕೆ ದೇವ್ರ ಹತ್ರ ಇಟ್ಟಿರ್ತೀವಿ, ಅದು ಈಡೇರುತ್ತೆ ಅನ್ನೋ ಒಂದು ಖುಷಿನೂ ಇರ್ಬೋದು, ದೇವರ ಸೂಚನೆಯೂ ಇರ್ಬೋದು. ಕೆಲವು ಸಲ ಎಲ್ಲ ದೀಪಗಳಲ್ಲೂ ಬರುತ್ತೆ, 2 ದೀಪದಲ್ಲಿ ಬರುತ್ತೆ, ಕೆಲವು ಸಲ ಆ ರೀತಿ ಬರೋದೇ ಇಲ್ಲ ಅಲ್ವಾ. ಇದೆಲ್ಲ ಕೂಡ ಆ ದೇವರು ನಮಗೆ ಕೊಡುವಂಥ ಸೂಚನೆ. ಇವತ್ತು ಸಂಕಲ್ಪ ಮಾಡಿಕೊಂಡು ಒಂದು ಬೇಡ್ಕೊಂಡು ದೇವ್ರನ್ನ ಪೂಜೆ ಮಾಡಿರ್ತೀವಿ, ಅದು ಈಡೇರುತ್ತೆ ಅನ್ನೋಂಥ ಸೂಚನೆ ಆಗಿರುತ್ತೆ. ಈಗ ನನ್ನ ಪೂಜೆ ಕೆಲಸ ಎಲ್ಲ ಮುಗಿಸಿ ಇನ್ನೂ ಟಿಫನ್ ತಿಂದಿಲ್ಲ, ಮಾಡಿಟ್ಟಿದ್ದೀನಿ. ಯಜಮಾನ್ರಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಟು ಅವರು ತಿಂತಾ ಇದ್ದಾರೆ. ನಾನು ನೆನ್ನೆ ಬ್ಲೌಸು ಸ್ಟಿಚ್ ಮಾಡಿದ್ನಲ್ಲ, ಅದು 3 ಬ್ಲೌಸು ಉಕ್ಸೆಲ್ಲ ಹಾಕಿಟ್ಟು ಮತ್ತು ಫಾಲ್ ಹಾಕಬೇಕಾಗಿತ್ತು. ಬೇಗ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ನೋಡಿ ಸ್ಯಾರಿ ಫಾಲೂ ಹಾಕಾಯಿತು. ಈಗ ಟೈಮ್ ಆಗಿದೆ 11 ಗಂಟೆ. 1 ಅವರ್ ಸ್ವಲ್ಪ ಲೇಟಾಗಿ ಹೋಗಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಯಾಕಂದರೆ ಇದನ್ನೆಲ್ಲ ಕೊಟ್ಟು ಕಳಿಸ್ಬೇಕು, ಅವರು ಹೋಗ್ತಾ ಅಂದವೇ ಕೊಟ್ಟು ಹೋಗಬೇಕು. ನಾನು ಇದಕ್ಕೋಸ್ಕರ ಅಲ್ಲಿ ತನಕ ಹೋಗೋಕ್ಕಾಗಲ್ಲ. ಹಾಗಾಗಿ ಇವತ್ತೊಂದು ಸ್ವಲ್ಪ ಲೇಟಾಗಿ ಹೋಗಿ ಅಂತ ಹೇಳಿ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಆಯಿತು, 3 ಸ್ಯಾರಿ ಫಾಲ್ ಹಾಕಿದ್ದೀನಿ. ಕುಚ್ಚೆಲ್ಲ ನನ್ನ ತಂಗಿ ಹಾಕಿ ನೆನ್ನೆ ಸಂಜೆ ಕಳಿಸಿದ್ಲು. ಇಲ್ಲ ಅಂದಿದ್ರೆ ನಾನು ನೆನ್ನೆನೇ ಫಾಲ್ ಕೂಡ ಹಾಕಿ ಇಟ್ಬಿಡ್ತಾಯಿದ್ದೆ. ಬೇಬಿ ಕುಚ್ಚು ಹಾಕಿರೋದು. ಸ್ಯಾರಿ ಕಾಂಬಿನೇಷನ್ ಪ್ರಕಾರ ಸಿಂಗಲ್ ಕಲರ್, ಡಬಲ್ ಕಲರ್ ಮತ್ತು 3 ಕಲರ್ಸ್ ಕಾಂಬಿನೇಷನ್ ಮಾಡಿ ಹಾಕಿ ಕೊಡ್ತಾಳೆ. ತುಂಬ ಚೆನ್ನಾಗಿ ಬಂದಿತ್ತು. ಇದ್ರದ್ದು ಬ್ಲೌಸ್ ಕೂಡ ತೋರಿಸ್ತೀನಿ ನೋಡಿ. ಎಲ್ಲ ಕೂಡ ಅಷ್ಟೇ ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡಿರುವಂಥದ್ದೇ. ಇದೇ ಕೊಟ್ಬಿಡ್ಲಾ? ಅದ್ರ ಇನ್ನೂ ಒಂದು 5-6 ಇನ್ನೂ 3-4 ಸೀರೆ ಐತೆ. ಅಂದರೆ ಇನ್ನೊಂದು ಕೆಂಪು ಬ್ಯಾಗ್ ಮೇಲೆ ಐತೆ, ಮೇಲೆ ಹತ್ತಿ ಇಟ್ಕೊಂಡು ಬಿಡಿ. ಅವ್ರದೇ ಇದು ಕೊಟ್ಬಿಡಿ, ಅಷ್ಟು ನೀಟಾಗಿ ಹಿಂಗೆ ಮಡ್ಚ್ಕೊಡ್ತೀನಿ. ಅಂದಿರ್ತೀನಿ ನಮ್ಮಮ್ಮ ಅನ್ನತ್ತೆ. ಸಂಜೆ ಪೂಜೆ ಆಯಿತು. ಯಾಕಂದರೆ ಬೆಳಗ್ಗೆ ಪೂಜೆ ಗಡಿಬಿಡಿ ಟೈಮಿಂಗ್ಸ್ ಎಲ್ಲ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆ ಟೈಮಿಂಗ್ಸಲ್ಲಿ ವಿಡಿಯೋನೂ ಮಾಡಿಕೊಂಡು ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಆದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಸುಧಾರಿಸ್ಕೊಂಡು ಸಂಜೆ ಮೇಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಾಯಂಕಾಲದ ಪೂಜೆ ಈ ಥರ ಆಗಿದೆ. ಬೆಳಗ್ಗೆ ಮುಗೀತು, ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಆಯಿತು ಪೂಜೆ ಎಲ್ಲ. ನೀವು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರ್ಯಾರೆಲ್ಲ ಭೀಮ್ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಎಷ್ಟನೇ ವರ್ಷದ ಪೂಜೆ ಇದು ಅಂತ ಹೇಳಿ ನಾನು ಕೂಡ ಕೇಳಿದ್ರಿ, ನೀವು ಎಷ್ಟನೇ ವರ್ಷದ್ದು ಪೂಜೆ ಮಾಡ್ತಾ ಇರೋದು ಅಂತ. ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ಮತ್ತು ನಾನು ನಿಮ್ಗೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಹೊಸ ಸೀರೆ, ಅದನ್ನೇ ಉಟ್ಕೊಂಡಿದ್ದೀನಿ. ಕಾಟನ್ ಸಿಲ್ಕ್ ಮಿಕ್ಸಿಂಗ್ ಆಗಿರೋದ್ರಿಂದ ಸೀರೆ ಮಾತ್ರ ಉಟ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದೆ. ಕಾಟನ್ ಮತ್ತು ಸಿಲ್ಕ್ ಮಿಕ್ಸಿಂಗ್ ಆಗಿರೋದ್ರಿಂದ ಸೀರೆ ಉಟ್ಕೊಳಕ್ಕಂತೂ ತುಂಬ ಚೆನ್ನಾಗಿದೆ. ಅಂದರೆ ನೆರಿಗೆ ಎಲ್ಲನೂ ಅಷ್ಟೇ ಉಟ್ಕೊಳ್ಳೋಕೇನು ಕಷ್ಟ ಅನಿಸಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಹೇಗೆ ಕಾಣ್ತಾ ಇದೆ ಅಂತ ನೀವೇ ಹೇಳಬೇಕು. ಇನ್ನು ನನ್ನ ಕೂಡ ಕೇಳಿದರೆ ಎಷ್ಟನೇ ವರ್ಷದ್ದು ಪೂಜೆ ಇದು ಅಂತ. ನಾನು ಮದುವೆ ಆದ ಹೊಸದರಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಮೊದಲನೇ ವರ್ಷ ಮಾಡೋಕ್ಕಾಗಲ್ಲ, ಯಾಕಂದರೆ ತವ್ರ ಮನೇಲಿ ಇರ್ತೀವಿ, ಆಷಾಢಕ್ಕೆ ಹೋಗಿರ್ತೀವಲ್ಲ, ತವ್ರ ಮನೇಲಿ ಇರ್ತೀವಿ. ಅಮಾವಾಸ್ಯೆ ದಿನ ಅಳಿಯ ಅತ್ತೆ ಮನೆಗೆ ಬರೋ ಹಾಗಿಲ್ಲ. ಹಾಗಾಗಿ ಆ 1 ವರ್ಷ ಬಿಟ್ಟಿದ್ದು. ಮತ್ತು ಅದಾದಮೇಲೆ ಪೀರಿಯಡ್ಸ್ ಡೇಟು ಆ ಥರದ್ದೆಲ್ಲ ಏನೇನಿರುತ್ತೋ ಅದೆಲ್ಲ ಮಿಸ್ ಆಗಿ ಎಷ್ಟು ವರ್ಷ ಮಾಡಿದ್ದೀನಿ ಅಂತ ಲೆಕ್ಕ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ನನಗೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ದೀಪದ ಕಂಬಗಳನ್ನ ಇಟ್ಟು ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿರಲಿಲ್ಲ. ಮಾಮೂಲಿ ಅಮಾವಾಸ್ಯೆ ದಿನ ಪೂಜೆ ಮಾಡ್ತಾಯಿದ್ದೆ, ಶಿವನ ಪೂಜೆನೂ ಮಾಡ್ತಾಯಿದ್ದೆ, ಮತ್ತು ಯಜಮಾನರಿಗೆ ಪಾದ ಪೂಜೆ ಮಾಡೋದು ಈ ಥರ ಮಾಡ್ಕೊಂಡು ಬರ್ತಾಯಿದ್ದೆ.
ಬಟ್ ಸಂಕಲ್ಪ ಮಾಡಿಕೊಂಡು ಈ ಥರ ದೀಪ ಕಂಬಗಳನ್ನ ಇಟ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಬೇಕು ಅಂತ ತಿಳ್ಕೊಂಡಿದ್ದು ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಆವಾಗಿಂದ ಮಾಡ್ತಾ ಇದ್ದೀನಿ. ಅಂದರೆ ಇದು 4ನೇ ವರ್ಷದ್ದು ನಂದು ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಇರೋ ವ್ರತ. ಇದು 4ನೇ ವರ್ಷದ್ದು. ನೀವೆಲ್ಲ ಕೇಳ್ತಾ ಇದ್ರಲ್ಲ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ, ಎಷ್ಟು ವರ್ಷ ಆಯಿತು ಅಂತ. ಯಾಕಂದರೆ ಶಾಸ್ತ್ರದ ಪ್ರಕಾರ 9 ವರ್ಷ ಮಾಡಬೇಕು ಅಂತ ಇರುತ್ತೆ. ಹಾಗಾಗಿ ಇದು ನಂದು 4ನೇ ವರ್ಷದ ವ್ರತ. ನೀವೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ಹೇಳಿ. ಮತ್ತು ಇನ್ನು ಯಾರಾದರೂ ಈ ವರ್ಷ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮುಂದಿನ ವರ್ಷ ಮಾಡ್ಬೋದು. ಕೆಲವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ಇದು ಒಂದು ರೀತಿ ಪ್ರಕೃತಿ ದತ್ತವಾಗಿ ಬಂದಿರೋ ಅಂಥದ್ದು. ಪ್ರತಿ ತಿಂಗಳು ಪೀರಿಯಡ್ಸ್ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ. ಬೇರೆ ಪೂಜೆಗಳಾದರೆ ಇನ್ನೊಂದಿನ ಮಾಡ್ಬೋದು. ಆದರೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ದಿನವೇ ಮಾಡಬೇಕಾಗಿರೋದ್ರಿಂದ ಮತ್ತೆ ಬೇರೆ ದಿನ ಮಾಡೋದಕ್ಕಾಗಲ್ಲ. ಹಾಗಾಗಿ ಯಾರೆಲ್ಲ ಮಾಡೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬೇಡಿ. ಮುಂದಿನ ವರ್ಷ ಅವಕಾಶ ಸಿಗುತ್ತೆ, ಆಗ ಖಂಡಿತ ಮಾಡ್ಬೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ 2 ದಿನದ ರೊಟೀನ್ ಶೇರ್ ಮಾಡಿದ್ದೀನಿ, ಹೇಗಿತ್ತು ಅಂತ ಹೇಳಿ. ಹಾಗೆ ನೀವೆಲ್ಲ ಪೂಜೆ ಹೇಗೆ ಮಾಡಿದ್ರಿ, ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಮಾಡೇ ಇರ್ತೀರ.